ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆ ದೇವರೇ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಯಾನ ನಿಜವಾದ ಅಪರಾಧಿ ಈ ರವಿಶಂಕರ್. ಶ್ರೀಕಾಂತ್, ನೀವೇನೇ ಹೇಳ್ಬೋದು, ಆದರೆ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಆಧಾರಗಳು. ಅದು ನಿಮ್ಮ ಹತ್ರ ಇದೆಯಾ? ಖಂಡಿತ. ಇವನೇ ತಪ್ಪು ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಏನದು ಸಾಕ್ಷಿ? ನಾನು ಬದುಕಿದ್ದೀನಿ ಅಂತ ಇವನಿಗೆ ಫೋನ್ ಮಾಡಿ ಹೇಳಿದೆ. ನಾನು ಕರ್ಕೊಂಡು ಹೋಗೋದಕ್ಕೆ ಬಂದವನು ನನ್ನ ಕರ್ಕೊಂಡೋಗಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕಟ್ಟಾಕದ. ಅವನು ಮಾಡಿರೋ ತಪ್ಪುಗಳನ್ನ ನನ್ನ ಹತ್ರ ಯಾಕೆ ಮಾಡಿದೆ ಅಂತ ಹೇಳ್ಕೊಂಡ. ಅವನು ಈಗ ಮಾಡ್ತಾನೆ ಅನ್ನೋ ಅನುಮಾನದಿಂದ ನನ್ನ ಕ್ಯಾಮ್ರಲ್ಲಿ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ಅದ್ರ ವಿಡಿಯೋ ಈ ಪೆನ್ ಡ್ರೈವ್ ಇದೆ. ಆಸ್ತಿ ಕೊಟ್ಟಿದ್ದಿದ್ರೆ ನನ್ನ ಪಾಡಿಗೆ ನಾನು ಇದು ಬಿಡ್ತಾ ಇದ್ದೆ. ಏನು ಮಾಡೋದು, ನೀವು ಕೊಡಲಿಲ್ಲ, ನಾನು ಬಿಡಲಿಲ್ಲ. ಇದು ನಾನೇ ಪ್ಲಾನ್ ಮಾಡಿರೋ ಕೊಲೆ. ಆದರೆ ಇದರಲ್ಲಿ ನಾನು ಫಿಟ್ ಆಗಿಲ್ಲ. ಯಾರು ಫಿಟ್ ಆದರೂ ಗೊತ್ತಾ? ಅದೇ ಭಾವನಾ, ಅವಳನ್ನ ಮದುವೆ ಆಗಿರೋ ಗಂಡ ಸಿದ್ದೇಗೌಡ ಅಂತ. ಅವತ್ತು ನಾನು ಮಾಡ್ಸಿರೋ ಆಕ್ಸಿಡೆಂಟ್ಗೆ ಸಿದ್ದೇಗೌಡನ ಗಾಡಿ ಗುದ್ದುಬಿಟ್ಟು ಅವನು ಸಿಕ್ಕಾಕೊಂಡ. ಅಲ್ಲಿ ಅವನ್ನ ಒಳಗೆ ಕಳಿಸ್ಬಿಟ್ಟು ನಾನೇ ಬಂದು ನನ್ನ ಕೈಯಾರು ಇವನ ಮೇಲಕ್ಕೆ ಕಳಿಸ್ತೀನಿ. ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ರವಿಶಂಕರ್ ಅಂತ ಗೊತ್ತಿದ್ದು ಅವನನ್ನ ನನ್ನ ಹತ್ರ ಕರೆಸ್ಕೊಂಡು ಅವನ ಬಾಯಿ ಬಿಡಿಸ್ತಾ ಇದ್ದಾನೆ. ಯಾನ ನನ್ನ ತಾಯಿ ಸಾವಿಗೆ ಕಾರಣ ಆಗಿರೋದು ಈ ರವಿಶಂಕರ್. ನನ್ನ ಮಗು ಅನಾಥೆ ಆಗಿರೋದಕ್ಕೂ ಇವನೇ ಕಾರಣ. ದಯವಿಟ್ಟು ಇದನ್ನೆಲ್ಲ ಪರಿಗಣಿಸಿ ಅವನಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು. ಆಗಲೇ ನನ್ನ ಈ ಪುನರ್ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗೋದು. ಶ್ರೀಕಾಂತ್ ಅವರೇ, ಈ ಥರ ಫಾಲ್ಸ್ ಅಟ್ಯಾಕ್ ಅಥವಾ ಕ್ಲಿನಿಕಲ್ ಡೆತ್ ಆಗಿ ಬದುಕಿ ಬಂದಿರೋದು ಸಾವಿರ ಅಲ್ಲ, ಲಕ್ಷದಲ್ಲಿ ಒಬ್ಬರು ಅನ್ನಬಹುದು. ದೇವರು ನಿಮಗೆ ಮತ್ತೆ ಬದುಕೋ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಬದುಕಿ ಬಂದಿರೋದು ನಿಮಗೆ ಮಾತ್ರ ಹೊಸ ಜೀವನ ಸಿಕ್ಕಿಲ್ಲ, ಇವ್ರಿಗೂ ಸಿಕ್ಕಿದೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪಿದೆ. ಇದು ನನಗೂ ತೃಪ್ತಿ ತಂದಿದೆ. ಹಾಗೆ ಒಂದು ಕೊಲೆಯನ್ನು ಮಾಡಿ ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದ್ದಲ್ಲದೆ ಆ ಕೊಲೆಯನ್ನು ಇನ್ನೊಬ್ಬರ ಮೇಲೆ ಹೊರಸೋಕ್ಕೆ ಪ್ರಯತ್ನ ಮಾಡಿದ್ದ ಆ ರವಿಶಂಕರ್ ಅವರಿಗೆ ನಾವು ಸಿದ್ದೇಗೌಡರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂದ್ಕೊಂಡಿದ್ದನ್ನ ರವಿಶಂಕರ್ ಅವರಿಗೆ ಈ ನ್ಯಾಯವು ನೀಡುತ್ತಿದೆ. ಹಾಗೂ ಸಿದ್ದೇಗೌಡರನ್ನ ನಿರಪರಾಧಿ ಎಂದು ಈ ನ್ಯಾಯಾಲಯವು ಆದೇಶ ಮಾಡುತ್ತಿದೆ. The court is adjourned.
ಸಿದ್ದು, ಸರ್ ನಮಸ್ಕಾರ ಸರ್. ಸಾರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡು ಸಂತು. ನೀನು ತಡವಾಗಿ ಬಂದಿದ್ದಕ್ಕೆ, ನನ್ನ ಸ್ನೇಹಿತನ ಜೊತೆ ಸ್ವಲ್ಪ ಸಮಯ ಕಳೆದಿದ್ದಕ್ಕೆ ಖುಷಿ ಆಯಿತು. ವೀರು, ಒಂದ್ಸಲ ಎಣಿಸ್ಕೊಂಡ್ಬಿಡಪ್ಪ. ಪರವಾಗಿಲ್ಲ ಬಿಡಯ್ಯ, ನನಗೆ ನಿನ್ನ ಮಗನ ಮೇಲೆ ನಂಬಿಕೆ ಇದೆ. ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಂಬಿಡು, ಯಾಕೆಂದರೆ ನಾನು ನಾಡಿದ್ದು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಹಾಂ ಸರಿ ಸರ್, ಹಾಗೆ ಆಗಲಿ. ವೀಣಾ, ದುಡ್ಡಿಟ್ಕೊಳ್ಳೋದಕ್ಕೆ ಒಂದು ಬ್ಯಾಗ್ ತಂದು ಕೊಡಮ್ಮ. ಹಾಂ. ಸರಿ ಕಣೋ, ನಾನಿನ್ನು ಬರ್ತೀನಿ. ತುಂಬ ಉಪಕಾರ ಆಯಿತು. ಬಿಡುವಾದಾಗ ಯಾವಾಗಲಾದರೂ ಫೋನ್ ಮಾಡ್ತಾ ಇರು. ಖಂಡಿತ ಮಾಡ್ತೀನಿ ಕಣೋ, ಇದ್ರಲ್ಲೇನು ಬಾರೋ. ಪ್ರೀತಿ ಹೀಗೆ ಇರಲಿ, ಆದರೂ ದೊಡ್ಡ ವಿಷಯ. ಬರ್ತೀನಮ್ಮ ಲಕ್ಷ್ಮಿ ಅವರೇ. ವೀಣಾ, ನಾವು ಬರ್ತೀವಮ್ಮ. ಮಾವ, ಅತ್ತೆ, ಕಾಫಿನೂ ಕುಡ್ದಿಲ್ಲ ನೀವು, ಊಟನಾದರೂ ಮಾಡ್ಕೊಂಡು ಹೋಗಿ. ಅದು ಒಂದು ಗಾಡಿ ಇವತ್ತು ಡೆಲಿವರಿ ಕೊಡಲೇಬೇಕಮ್ಮ. ಅರ್ಧಕ್ಕೆ ಆ ಕೆಲಸ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಅವ್ನು ಫೋನ್ ಮಾಡ್ತಾನೆ ಇದ್ದಾನೆ ಕಸ್ಟಮರು. ನಾವು ಬರ್ತೀವಮ್ಮ. ಸಂತು, ನಾಳೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಇದೊಂದು ವ್ಯವಹಾರನ ಮುಗಿಸ್ಕೊಳ್ಳಿ. ಸರಿ ಸರಿ. ಲಕ್ಷ್ಮಿ, ಇವತ್ತು ಮಾವನಿಂದಾಗಿನೇ ನಮ್ಮ ಮನೆ ಉಳಿತು. ನೀವು ಅವ್ರಿಗೆ ಎಷ್ಟೇ ನೋವು ಮಾಡಿ ಅವಮಾನ ಮಾಡಿದ್ರು ಅವ್ರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಇಲ್ಲಿವರೆಗೂ ಬಂದು ಇವತ್ತು ನಮ್ಮ ಮನೆನ ಉಳಿಸ್ಕೊಟ್ರು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ